ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿನ್ ಮಾತಿಗೆ ನಾನು ಯಾವತ್ತಾದ್ರೂ ಇಲ್ಲ ಅಂತ ಹೇಳಿದ್ದೀನಾ? ಹಾಗಾದ್ರೆ ನಾನು ಒಂದು ಹುಡುಗನ್ನ ತೋರಿಸಿದ್ರೆ ನೀನು ಅವನ್ನ ಮದುವೆ ಆಗ್ತೀಯ? ನನಗೆ ಬೇರೆ ಏನೂ ಆಸೆ ಇಲ್ಲ ಕಣೆ, ಇದು ಒಂದನ್ನು ಈಡೇರಿಸ್ತೀಯ? ನಮ್ಮನ್ನ ಆಡಿಸಿ ಬೆಳೆಸಿರೋ ಕೈ, ಬಿದ್ದಾಗ ಎತ್ತಿ ಸಮಾಧಾನ ಮಾಡಿರೋ ಕೈ, ಇವಾಗ ಇದೇ ಕೈ ನಾನ್ ಮಾತು ಕೊಡ್ಲಿ ಅಂತ ಕಾಯ್ತಿದೆ. ಇಲ್ಲ ಅಂತ ಹೇಗೆ ಹೇಳಿ? ಏನು ಯೋಚನೆ ಮಾಡ್ತಾ ಇದೀಯಾ? ನಾ ತೋರಿಸಿದ ಹುಡುಗನ್ನ ನೀನು ಮದುವೆ ಆಗಲ್ವಾ? ಶಾಂತಿ, ಏನ್ ಮಾಡ್ತಿದ್ಯಾ ನೀನು? ನನ್ ಜೀವನದಲ್ಲಿ ಹೀಗಾಯ್ತು ಅಂತ ಅವಳ ಹತ್ರ ಮಾತು ತಗೊಂಡು ಅವಳ ಜೀವನನ ಕಂಟ್ರೋಲ್ ಮಾಡ್ತಿದ್ಯಾ? ನಿತ್ಯ, ನೀ ಇದರಿಂದ ದೂರ ಇರೋ. ಯಾಕೆ ದೂರ ಇರ್ಬೇಕು? ಯಾವುದೇ ಕಾರಣಕ್ಕೂ ನನ್ನ ಡಿಸಿಷನ್ಸ್ ಇಂದ ನನ್ನ ತಂಗಿ ಜೀವನ ಡಿಸ್ಟರ್ಬ್ ಆಗೋದು ನನಗೆ ಇಷ್ಟ ಇಲ್ಲ. ದಾರಿ ನಾನು ಸರಿ ಮಾಡ್ಕೋತೀನಿ, ನೀನ್ ಹೀಗೆಲ್ಲ ಮಾಡಬೇಡ. ಸರಿ ಮಾಡ್ಕೊಳ್ಳೋದ ಅಂಥದ್ದೇನಾಯ್ತು ಇವಾಗ? ಆಗಕ್ಕೇನಿದೆ? ತೇಜಸ್ ಅಪ್ಪ ಅಮ್ಮ ನಮ್ಮ ಮದ್ವೆಗೆ ಒಪ್ತಿಲ್ಲ, ಕರ್ಣ ಒಪ್ಪಿಸ್ತೀನಿ ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ಶಾಂತಿ ನಿನ್ನ ಹತ್ರ ಈ ಸೀನ್ ಮಾಡ್ತಿದ್ದಾಳೆ. ಅಕ್ಕ, ಏನ್ ಮಾತಾಡ್ತಿದ್ಯಾ? ಭಾವನ್ ಮನೇಲಿ ಈ ಮದ್ವೆಗೆ ಒಪ್ಪಿಲ್ವಾ? ಯಾಕೆ? ಏನಾಗಿದ್ಯಂತೆ? ಯಾರಾದರೂ ಅವ್ರ ಮನೆಯವ್ರ ಹತ್ರ ಮಾತಾಡಿದ್ರೆ ತಾನೇ ವಿಷಯ ಗೊತ್ತಾಗೋದು. ಅವ್ರು ಯಾರು ಏನು ಅಂತ ಯಾರಿಗೂ ಗೊತ್ತೇ ಇಲ್ವಲ್ಲ. ಆದ್ರೆ ತೇಜಸ್ ಯಾರು ಅಂತ ನಮಗ್ ಗೊತ್ತಲ್ವಾ? ಹಾಗನ್ಕೊಂಡೆ ಇಷ್ಟು ದೊಡ್ಡ ರಾಮಾಯಣ ಆಗಿರೋದು. ನಿಧಿ ಮದುವೆ ವಿಷಯದಲ್ಲೂ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಮನೆ ಮನಸ್ಸು ಎಲ್ಲ ಚೆನ್ನಾಗಿ ಅರ್ಥ ಆದ್ಮೇಲೆ ನಾನು ಆ ನಿರ್ಧಾರ ತಗೊಳ್ಳೋದು. ಹಾಗಂತ ನಾನು ನೀನು ಯಾರನ್ನೋ ತೋರ್ಸ್ಬಿಟ್ಟು ಮದ್ವೆ ಆಗು ಅಂತ ಹೇಳಿದ್ರೆ ಇವಳು ಕಣ್ಮುಚ್ಕೊಂಡು ಮದ್ವೆ ಆಗ್ಬೇಕಾ? ನಾನು ಜೀವನ ಮಾಡೋದು ಇವಳು ತಾನೆ. ನೀನೀಗ ಮಾತು ತಗೊಂಡು ಏನ್ ಸಾಧನೆ ಮಾಡಕ್ ಹೊರಟಿದ್ಯಾ? ನಿನಗಾದ ಅನ್ಯಾಯ ಅವಳಿಗಾಗದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಈಗ ನೀನ್ ಅವಳಗ್ ಮಾಡ್ತಿರೋದು ಅನ್ಯಾಯನೇ, ಆದ್ರೆ ಬೇರೆ ರೀತಿ ಮಾಡ್ತಿದ್ಯಾ ಅಷ್ಟೇ. ಅದು ಹೇಗ? ಒಂದ್ ನಿಮಿಷ ಸುಮ್ಮನೆ ಇರು, ನಾನು ನಿಮ್ಮಿಬ್ರು ಮಾತನ್ನು ಕೇಳ್ತೀನಿ. ಅಜ್ಜಿಗಿಷ್ಟ ಆಗಿ ನಿನಗಿಷ್ಟ ಆಗಿ ನನಗೂ ಇಷ್ಟ ಆದ್ರೆ ಆ ಹುಡುಗನ ಮದ್ವೆ ಆಗ್ತೀನಿ. ಈಗ ನಾನು ಅಜ್ಜಿಗೆ ಮಾತು ಕೊಟ್ಟಿದ್ದೀನಿ, ಅದನ್ನ ಖಂಡಿತವಾಗ್ಲೂ ಉಳಿಸ್ಕೊಳ್ತೀನಿ. ಅಲ್ಲ ಕಣೆ, ಅಲ್ಲ ಬೆಲ್ಲ ಕೋಳಿ ಬಾಯಲ್ಲಿ ಹಲ್ಲಿಲ್ಲ. ನಾನು ಹೋಗಿ ರೆಡಿ ಆಗ್ತೀನಿ. ಬೈ ಬೈ ಬೈ. ನಾನು ಫಸ್ಟ್ ಟೈಮ್ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಈ ಸೀರೆಯಲ್ಲಿ ನಾನು ರೆಡಿ ಆಗಿರೋದನ್ನ ನೋಡಿ ಕರ್ಣ ಸರ್ ಫ್ಲಾಟ್ ಆಗ್ಬಿಡ್ಬೇಕು. ಕರ್ಣ ಸರ್ ಮಾತ್ರ ಅಲ್ಲ, ಇಡೀ ಮನೆಯವ್ರು ಫಿದಾಗ್ಬಿಡ್ಬೇಕು. ಇವಳೇ ನಮ್ಮ ಮನೆ ಸೊಸೆ ಅಂತ ಅನೌನ್ಸ್ ಮಾಡ್ಬೇಕು. ಹಾಗೆ ರೆಡಿ ಆಗ್ತೀನಿ. ನಿನ್ ಮನ್ಸಲ್ಲಿ ಎಷ್ಟು ಭಯ ಇದೆ ಅಂತ ನನಗೆ ಅರ್ಥ ಆಗುತ್ತೆ. ಆದ್ರೆ ನನ್ನ ಪ್ರೀತಿ ನನ್ನ ಸ್ವಂತ ನಿರ್ಧಾರ. ಅದ್ರಲ್ಲಿ ಏನೇ ಆದ್ರೂ ಅದು ನನ್ನ ಜವಾಬ್ದಾರಿ. ಯಾವುದೇ ಕಾರಣಕ್ಕೂ ನನ್ನ ಪ್ರೀತಿ ನನ್ನ ತಂಗಿ ಜೀವನನ ಬದಲಾಯಿಸಬಾರ್ದು. ಯಾರನ್ನ ಇಷ್ಟಪಡ್ತಾಳೋ ಆ ಹುಡುಗನ್ನೇ ಮದ್ವೆ ಆಗ್ಬೇಕು. ಅದೇ ಸರಿ. ಹಾಯ್ ಬಂಗಾರಿ. ಎಲ್ಲಿ ಅಪ್ಪ, ಏನು ಇಷ್ಟೊಂದು ರಾಖಿ ಕಟ್ಟಿಸ್ಕೊಂಡಿದ್ಯಾ? ಕೈಯಲ್ಲಿ ಜಾಗನೇ ಇಲ್ವಲ್ಲ. ಇಷ್ಟು ಜನರ ಆರೈಕೆ ನಿನ್ ಮೇಲಿದೆ ಅಂದ್ರೆ ನೀನ್ ಪುಣ್ಯ ಮಾಡಿದ್ದೆ ಕಣು. ನನ್ ದೃಷ್ಟಿನೇ ನಿನ್ಗಾಗ್ಬಿಡುತ್ತೆ. ಯಾವಾಗ್ಲೂ ನೀನು ಹೀಗೆ ನಗ್ನಗ್ತಾ ಇರು ಕಂದ. ನನ್ ಬಂಗಾರಿ ಹೇಳಿದ್ಮೇಲೆ ಮುಗೀತು, ಇನ್ ಮುಂದೆ ಖುಷಿ ಖುಷಿಯಾಗಿರೋದೆ. ನಿನ್ಗೊಂದ್ ವಿಷಯ ಹೇಳ್ಬೇಕು ಕಣ. ಬಂದ್ಯಾ? ಏನು ಇದು, ಇಡೀ ಆಸ್ಪತ್ರೆನೇ ರಾಖಿ ಕಟ್ಟಿರೋ ಆಗಿದೆ. ನನಗೂ ಅದೇ ಆಶ್ಚರ್ಯ ಕಣೆ. ನೋಡ್ದ್ಯಾ ನನ್ನ ಡಾರ್ಲಿಂಗ್ನ ಎಷ್ಟು ಜನ ಇಷ್ಟಪಡ್ತಾರೆ ಅಂತ. ಮತ್ತೆ ಅವ್ನು ಯಾವಾಗ್ಲೂ ಸೂಪರೇ, ನನ್ ಮಗ ಅಲ್ವಾ? ಇವನು ಮೊದಲು ನನಗ್ ಮೊಮ್ಮಗ, ಆಮೇಲೆ ನಿನಗ್ ಮಗ. ಹೋಗಿ ಫ್ರೆಶ್ ಆಗು, ನಿಂಗೊಂದು ಸರ್ಪ್ರೈಸ್ ಇದೆ, ಆಮೇಲೆ ಹೇಳ್ತೀನಿ. ಹೋಗೋ. ಸ್ವಿಮ್ಮಿಂಗ್ ಪೂಲ್ ನೋಡಿ ಕಳೆದೋಗಂತದ್ದು ಏನಿತ್ತು? ಫ್ಯೂಚರ್. ಮತ್ತೆ ನಾನೇನಾದ್ರೂ ನೀರಿಗೆ ಬಿದ್ರೆ ನಿಮಗ್ ಕಾಪಾಡೋದಕ್ಕೆ ಕಷ್ಟ ಆಗುತ್ತಲ್ವಾ? ಅದಕ್ಕೆ ನಾನೇ ಆದಷ್ಟು ಬೇಗ ಕಲ್ತ್ಕೊಬಿಡೋಣ ಅಂತ. ಯೂಶಲಿ ನಾನು ಸಂಜೆ ಇಲ್ಲೇ ಜಿಮ್ ಮಾಡೋದು, ಎಕ್ವಿಪ್ಮೆಂಟ್ಸ್ ಒಳಗಡೆ ಇದೆ.
ಆಗಲ್ಲಪ್ಪ. ಏನಾಗಲ್ಲ? ಜೋರಾಗಿ ಹೇಳ್ಬಿಟ್ನಾ? ಅದು ಕನ್ಸಲ್ಲಿ ನಿಮ್ಮನ್ನ. ಬನ್ನಿ ಹೋಗೋಣ. ಇದೆ ಅಲ್ವಾ ನಿಮ್ ರೂಮು? ಅಮ್ಮ ರೈಟ್? ಅವರೇ ಅಲ್ವಾ ನಿಮ್ ತಾತ? ಇವ್ರು ಕಂಡ್ರೆ ನಿಮಗ್ ತುಂಬಾ ಇಷ್ಟ ಅಲ್ವಾ? ಗೌರವ. ಒಂದು ನಿಮಿಷ. ಇಷ್ಟೆಲ್ಲ ಜಾಗ ಇದ್ರು ಅವ್ರ ಹಾರ್ಟ್ ತನ್ನೇ ಫುಲ್ಲು ಖಾಲಿ ಬಿಟ್ಕೊಂಡಿದ್ದಾರೆ. ಅವ್ರಿಗೆ ಹಾರ್ಟು, ಈ ಗೋಡೆ ಮೇಲೆ ಆಟು, ಇದೆರಡು ನಾನೇ ನೋಡ್ಕೊಳ್ತೀನಿ. ಫಸ್ಟ್ ಈ ಗೋಡೆ ಮೇಲೆ ನಂದು ಅವ್ರದ್ದು ಫೋಟೋನ ಹಾಕ್ಸ್ಬೇಕು, ಸಕ್ಕತ್ತಾಗಿರುತ್ತೆ. ಆಮೇಲೆ ಇಲ್ಲೆಲ್ಲ ಖಾಲಿ ಜಾಗ ಇದೆಯಲ್ಲ, ಇಲ್ಲೆಲ್ಲ ಪುಟ್ಟ ಗೊಂಬೆ ಇಡಬೇಕು, ತುಂಬ ಕ್ಯೂಟಾಗಿರುತ್ತೆ. ಆಮೇಲೆ ಇಲ್ಲಿ ಫ್ಯಾಮಿಲಿ ಫೋಟೋನ ದೊಡ್ಡದಾಗಿ ಹಾಕ್ಸಿದ್ರೆ ಸಕ್ಕತ್ತಾಗಿರುತ್ತೆ ನಿಧಿ. ನಾನು ಕೃಷ್ಣನ್ ಫೋಟೋನ ಎಲ್ಲ ಹಾಕ್ಸ್ಲಿ? ಇಲ್ಲ ಹಾಕ್ಸ್ಲಾ? ಬೇಡ ಬೇಡ ಬೇಡ. ತುಂಬ ಇನ್ವಾಲ್ವ್ ಆಗಿ ಏನು ನೋಡ್ತಾ ಇದ್ದೆ? ಇಷ್ಟ ಆಯ್ತಾ ರೂಮು? ಸರ್ ಹೇಗಿದ್ದೀರಾ ಸರ್? ನೀವು ಬಿಡಿ, ತುಂಬಾ ಖುಷಿಯಾಗೇ ಇರ್ತೀರಾ. ಅದ್ರಲ್ಲೂ ನಿಮ್ಮ ಮಗನ ತಂಟೆಗೆ ಬರೋರ್ನೆಲ್ಲ ದೂರ ಇಡ್ತೀನಿ ಅಂತ ನಾನು ಹೇಳಿದ್ಮೇಲೆ ನಿಮ್ ಖುಷಿ ಡಬಲ್ ಆಗೇ ಇರ್ಬೇಕು ಅಲ್ವಾ ಸರ್? ನಿನ್ನೆ ನೀನು ತುಂಬಾ ಜಾಣೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಅಲ್ವಾ ಮರಿ? ಅನ್ಕೊಳ್ಳೋದೇನಿದೆ ಸರ್, MBBS ಓದಿ ಡಾಕ್ಟರ್ ಆಗ್ಬೇಕಂತ ಬಂದಿರೋಳು ನಾನು. ಇಲ್ಲ ಅಂದಿದ್ರೆ ಡುಮ್ಕಿ ಹೊಡೆದು ನಿಮ್ಮ ಮಗ ಸಂಜಯ್ ಇದನ್ನಲ್ಲ, ಅವನ್ ತರನೇ ನಿಮ್ ಕಾಲೇಜಲ್ಲೇ ಇರ್ಬೇಕಿತ್ತು. ಬೆಟ್ಟ ಇದ್ರು ಕಡ್ದು ಹಾಕ್ತೀನಿ ಅನ್ನೋ ಥರ ಮಾತಾಡ್ತಾ ಇದೀಯ. ಆಡು ಆಡು, ಆದ್ರೆ ಇವತ್ತು ಗೊತ್ತಾಗುತ್ತೆ ಬೆಟ್ಟ ಕಡಿತೀಯೋ ಇಲ್ಲ ಹಲ್ಲು ಕಡ್ಕೊಂಡು ನಿಂತಿರ್ತೀಯೋ. ಅರ್ಥ ಆಗೋ ತರನೇ ಹೇಳಿ ಸರ್, ಪರವಾಗಿಲ್ಲ. ಎಲ್ಲ ಸಮಯದಲ್ಲೂ ಕರ್ಣಂಗೆ ಕಾವಲಾಗ್ತೀನಿ ಅಂತಿದ್ದೆ ಅಲ್ವಾ? ಇವತ್ತು ಆ ಕರ್ಣಂಗೆ ನಾನು ಬಗೆ ಬಗೆಯಲ್ಲಿ ಕಾಟ ಕೊಡ್ತೀನಿ. ನನ್ನ ಮನೆಯಲ್ಲಿ ನೀನು ಅದೇನು ಮಾಡ್ಕೋತೀಯೋ ನಾನು ನೋಡಬೇಕು. ಏನ್ ಸರ್ ಹೇಳಿ ಅಂದ್ರೆ ಯೋಚನೆ ಮಾಡ್ತಾ ನಿಂತಿದ್ದೀರಾ? ಮಾತಾಡೋ ಮೊದಲು ಯೋಚನೆ ಮಾಡಿ ಮಾತಾಡೋನು ನಾನು. ಹಾಗಾದ್ರೆ ನೀವು ತುಂಬಾ ಯೋಚಿಸ್ಬೇಕು ಸರ್.